ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಐಟೆಕ್ ಹುಡುಗ. ಇವತ್ತು ನಾವು 45,000 ರೂಪಾಯಿ ಒಳಗಡೆ ಸಿಗೋ ನಿಮಗೆ ಒಂದು ಉತ್ತಮ ಸ್ಯಾಮ್ಸಂಗ್ ಸ್ಮಾರ್ಟ್ಫೋನ್ ಬಗ್ಗೆ ಹೇಳ್ತಿದ್ದೀವಿ. ಅದೇ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24. ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 6.2 ಇಂಚಿನ ಡೈನಾಮಿಕ್ ಅಮೋಲೆಡ್ 2X ಡಿಸ್ಪ್ಲೇ ಹೊಂದಿದೆ. ಇದ್ರ ಜೊತೆಗೆ ನಿಮಗೆ 120 Hz ರಿಫ್ರೆಶ್ ರೇಟ್ ಕೂಡ ಸಿಗುತ್ತೆ. ಡಿಸೈನ್ನಲ್ಲಿ IP68 ವಾಟರ್ ರೆಸಿಸ್ಟೆಂಟ್ ಅಲ್ಯೂಮಿನಿಯಂ ಫ್ರೇಮ್ ಮತ್ತೆ ಮುಂದೆ ಮತ್ತೆ ಹಿಂದೆ ಎರಡು ಕಡೆ ನಿಮಗೆ ಗೊರಿಲ್ಲಾ ಗ್ಲಾಸ್ ವಿತ್ +2 ಪ್ರೊಟೆಕ್ಷನ್ ಜೊತೆಗೆ ಬರುತ್ತೆ. ಇದ್ರ ಜೊತೆಗೆ ಇದು ಕೇವಲ 168 ಗ್ರಾಮ್ ತೂಕ ಇದೆ. ಇನ್ನು ಸೆಕ್ಯೂರಿಟಿ ವಿಚಾರದಾಗ ಬಂದರೆ ಇದು ಅಲ್ಟ್ರಾಸಾನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಹೊಂದಿದೆ. ಇನ್ನು ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಈ ಫೋನ್ ಆಕ್ಟಾಕೋರ್ 4 ನ್ಯಾನೋಮೀಟರ್ ಟೆಕ್ನಾಲಜಿ ಹೊಂದಿರೋ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಪ್ರೊಸೆಸರ್ ಹೊಂದಿದೆ. ಇದು ಸ್ಯಾಮ್ಸಂಗ್ಗೋಸ್ಕರನೇ ಮಾಡಿರೋ ಚಿಪ್ಸೆಟ್ ಆಗಿದೆ. ಇದ್ರ ಜೊತೆಗೆ ಇದು 8GB ರ್ಯಾಮ್ ಮತ್ತು 128GB ಅಥವಾ 256GB ಸ್ಟೋರೇಜ್ ಜೊತೆಗೆ ಸಿಗುತ್ತೆ. ಇದ್ರ ಜೊತೆಗೆ ಇದು ಔಟ್ ಆಫ್ ದ ಬಾಕ್ಸ್ Android 14 ಬರುತ್ತೆ. ಇದು One UI 6.1 ಬೇಸ್ಡ್ ಆಗಿರುತ್ತೆ. ಆದರೆ ಆಲ್ರೆಡಿ ಇದಕ್ಕೆ 2 ಅಪ್ಡೇಟ್ ಸಿಕ್ಕಿದೆ. ಆದ್ದರಿಂದ ನಿಮಗೆ Android 16ಗೆ ಅಪ್ಡೇಟ್ ಮಾಡ್ಬೋದು. ಇದ್ರ ಜೊತೆಗೆ ಇನ್ನೂ 5 years ಅಪ್ಡೇಟ್ಸ್ ಬಾಕಿ ಇದೆ. ಕ್ಯಾಮ್ರಾ ವಿಚಾರದಲ್ಲಿ ಇದು ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಅಂತಲೇ ಹೇಳ್ಬೋದು. ಇದು ನಿಮಗೆ 50 MP ಮೈನ್ ಕ್ಯಾಮ್ರಾ ಸೆನ್ಸಾರ್ ಇರುತ್ತೆ. ಜೊತೆಗೆ 12 MP ಅಲ್ಟ್ರಾ ವೈಡ್ ಕ್ಯಾಮ್ರಾ ಮತ್ತು 10 MP ವಿತ್ 3x ಆಪ್ಟಿಕಲ್ ಝೂಮ್ ಇರುವಂತಹ ಟೆಲಿಫೋಟೋ ಲೆನ್ಸ್ ಇದೆ. ಫ್ರಂಟಲ್ಲಿ ನಿಮಗೆ 12 MP ಕ್ಯಾಮ್ರಾ ಸಿಗುತ್ತೆ. ಇದರಲ್ಲಿ ನೀವು ಅಪ್ ಟು 8K 30 FPS ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಇನ್ನು ಬ್ಯಾಟ್ರಿ ಮತ್ತು ಚಾರ್ಜಿಂಗ್ ಬಗ್ಗೆ ನೋಡೋದಾದರೆ ಇದರಲ್ಲಿ ನಿಮಗೆ 4000 mAh ಬ್ಯಾಟ್ರಿ ಸಿಗುತ್ತೆ. ಜೊತೆಗೆ 25 W ವೈಡ್ ಚಾರ್ಜಿಂಗ್, 15 W ವೈರ್ಲೆಸ್ ಚಾರ್ಜಿಂಗ್ ಸಿಗುತ್ತೆ. ಸ್ವಲ್ಪ ಜಾಸ್ತಿ ಮಾಡ್ಬೋದಿತ್ತು, ಬಟ್ ಪರವಾಗಿಲ್ಲ, ಕಾಂಪ್ಯಾಕ್ಟ್ ಫೋನ್ ಆಗಿರೋದ್ರಿಂದ ಮ್ಯಾನೇಜಬಲ್. ಇದರಲ್ಲಿ ನೀವು ಒಂದು 7 to 8 hours ಚಾರ್ಜಿಂಗ್ ಆರಾಮಾಗಿ ಪಡ್ಕೋಬೋದು. ಇನ್ನು ಕನೆಕ್ಟಿವಿಟಿ ವಿಚಾರದಲ್ಲಿ 5G, Wi-Fi 6E, ಬ್ಲೂಟೂತ್ 5.3, NFC ಮತ್ತು USB Type-C ಪೋರ್ಟ್ ಇದೆ. ಇದು ನಿಮಗೆ ಡ್ಯುಯಲ್ ಸಿಮ್ ಸಪೋರ್ಟ್ ಮಾಡುತ್ತೆ. ಒಂದು ನ್ಯಾನೋ ಸಿಮ್, ಒಂದು ಇ ಸಿಮ್, ಅಂದರೆ 2 ಸಿಮ್ ಹಾಕೋಕ್ಕಾಗಲ್ಲ, 1 ಸಿಮ್ ಮಾತ್ರ ಹಾಕ್ಬೋದು. ಇನ್ನು ಪ್ರೈಸ್ ವಿಚಾರದಲ್ಲಿ ನಿಮಗೆ 8+128GB ವೇರಿಯಂಟ್ 40,000 ಸಿಗುತ್ತೆ ಮತ್ತು 8+256GB ವೇರಿಯಂಟ್ 45,000 ಸಿಗುತ್ತೆ. ನಿಮ್ಮ ಹತ್ರ ಯಾವುದಾದ್ರೂ ಫ್ಲಿಪ್ಕಾರ್ಟ್, ಆಕ್ಸಿಸ್ ಬ್ಯಾಂಕ್ ಅಥವಾ SBI ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಇದ್ದರೆ ಅಪ್ ಟು 2,000 ಆಫ್ ಕೂಡ ಆಗುತ್ತೆ. ಸೊ 45,000 ಒಳಗಡೆ ನೀವೇನಾದರೂ ಒಂದು ಒಳ್ಳೆ ಕಾಂಪ್ಯಾಕ್ಟ್ ಫೋನ್ ಬೈ ಮಾಡಬೇಕಂತ ಇದ್ದರೆ ಈ ಫೋನ್ನ ಮಿಸ್ ಮಾಡಲೇಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.